ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಒಂದು ಸಹಾಯವಾಣಿಯನ್ನ ತೆರೆದಿದೆ. ಈಗ ಸಹಾಯವಾಣಿ ಸಂಖ್ಯೆ ಓಪನ್ ಆಗಿದೆ. ಕರೆ ಮಾಡಬಹುದು. ಈ ಕೇಸ್ ಬಗ್ಗೆ ಏನೇ ಮಾಹಿತಿ ಇದ್ರು ಈಗಾಗಲೇ ದೂರುದಾರ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾನೆ, ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಸಾಕ್ಷಿ ತೋರಿಸ್ತೀನಿ ಅಂತ ಕೂಡ ಈಗ ಹುಡುಕಾಟಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ನೂರಾರು ಹೆಣಗಳನ್ನ ಅಂತ ಹೇಳಲಾಗುತ್ತಲ್ಲ, ಅದರ ಜೊತೆಯಲ್ಲಿ ಯಾರಾದ್ರೂ ಈ ರೀತಿಯಾಗಿ ಕಾಣೆ ಆಗಿದ್ದಲ್ಲಿ ಅಥವಾ ಇಂಥ ವಿಚಾರಗಳು ಏನಾದ್ರೂ ಇದ್ದಿದ್ದೇ ಆದಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈಗ ಒಂದು ಸಂಪರ್ಕ ಸಂಖ್ಯೆಯನ್ನ ನೀಡಲಾಗಿದೆ. (082420053001) ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಆ ನಂಬರ್ ಸಹಾಯವಾಣಿ ಸಂಖ್ಯೆ ಯಾವಾಗಲೂ ಆನ್ ಇರುತ್ತೆ. ಅದನ್ನ ಸಂಪರ್ಕ ಮಾಡಬಹುದು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನ ಸಂಪರ್ಕಿಸೋದಕ್ಕೆ, ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಆ ನಂಬರ್ ಅನ್ನ ಸಂಪರ್ಕ ಮಾಡಿದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಆ ನಂತರ ಏನೇ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ವಿತ್ ದ ಪ್ರೂಫ್, ನಾಟ್ ಅಲಿಗೇಷನ್ಸ್, ವಿತ್ ದ ಪ್ರೂಫ್ ಏನೇ ಇದ್ರು ಅಥವಾ ಯಾರೇ ಕಾಣೆಯಾಗಿದ್ದಂಥದ್ರ ಬಗ್ಗೆ ಈ ಹಿಂದೆ ಏನಾದ್ರೂ ದೂರನ್ನ ಕೊಟ್ಟಿದ್ದೆ ಆದಲ್ಲಿ ಅದರ ಕಂಪ್ಲೇಂಟ್ ಕಾಪಿಗಳು ಇದ್ದಂತ ಸಂದರ್ಭದಲ್ಲಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಹಾಯವಾಣಿಯನ್ನ ಆರಂಭಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಒಂದು ಸಹಾಯವಾಣಿಯನ್ನ ತೆರೆದಿದೆ. ಈಗ ಸಹಾಯವಾಣಿ ಸಂಖ್ಯೆ ಓಪನ್ ಆಗಿದೆ. ಕರೆ ಮಾಡಬಹುದು. ಈ ಕೇಸ್ ಬಗ್ಗೆ ಏನೇ ಮಾಹಿತಿ ಇದ್ರು ಈಗಾಗಲೇ ದೂರುದಾರ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾನೆ, ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಸಾಕ್ಷಿ ತೋರಿಸ್ತೀನಿ ಅಂತ ಕೂಡ ಈಗ ಹುಡುಕಾಟಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ನೂರಾರು ಹೆಣಗಳನ್ನ ಅಂತ ಹೇಳಲಾಗುತ್ತಲ್ಲ, ಅದರ ಜೊತೆಯಲ್ಲಿ ಯಾರಾದ್ರೂ ಈ ರೀತಿಯಾಗಿ ಕಾಣೆ ಆಗಿದ್ದಲ್ಲಿ ಅಥವಾ ಇಂಥ ವಿಚಾರಗಳು ಏನಾದ್ರೂ ಇದ್ದಿದ್ದೇ ಆದಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈಗ ಒಂದು ಸಂಪರ್ಕ ಸಂಖ್ಯೆಯನ್ನ ನೀಡಲಾಗಿದೆ. (082420053001) ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಆ ನಂಬರ್ ಸಹಾಯವಾಣಿ ಸಂಖ್ಯೆ ಯಾವಾಗಲೂ ಆನ್ ಇರುತ್ತೆ. ಅದನ್ನ ಸಂಪರ್ಕ ಮಾಡಬಹುದು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನ ಸಂಪರ್ಕಿಸೋದಕ್ಕೆ, ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಆ ನಂಬರ್ ಅನ್ನ ಸಂಪರ್ಕ ಮಾಡಿದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಆ ನಂತರ ಏನೇ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ವಿತ್ ದ ಪ್ರೂಫ್, ನಾಟ್ ಅಲಿಗೇಷನ್ಸ್, ವಿತ್ ದ ಪ್ರೂಫ್ ಏನೇ ಇದ್ರು ಅಥವಾ ಯಾರೇ ಕಾಣೆಯಾಗಿದ್ದಂಥದ್ರ ಬಗ್ಗೆ ಈ ಹಿಂದೆ ಏನಾದ್ರೂ ದೂರನ್ನ ಕೊಟ್ಟಿದ್ದೆ ಆದಲ್ಲಿ ಅದರ ಕಂಪ್ಲೇಂಟ್ ಕಾಪಿಗಳು ಇದ್ದಂತ ಸಂದರ್ಭದಲ್ಲಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಹಾಯವಾಣಿಯನ್ನ ಆರಂಭಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಒಂದು ಸಹಾಯವಾಣಿಯನ್ನ ತೆರೆದಿದೆ. ಈಗ ಸಹಾಯವಾಣಿ ಸಂಖ್ಯೆ ಓಪನ್ ಆಗಿದೆ. ಕರೆ ಮಾಡಬಹುದು. ಈ ಕೇಸ್ ಬಗ್ಗೆ ಏನೇ ಮಾಹಿತಿ ಇದ್ರು ಈಗಾಗಲೇ ದೂರುದಾರ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾನೆ, ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಸಾಕ್ಷಿ ತೋರಿಸ್ತೀನಿ ಅಂತ ಕೂಡ ಈಗ ಹುಡುಕಾಟಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ನೂರಾರು ಹೆಣಗಳನ್ನ ಅಂತ ಹೇಳಲಾಗುತ್ತಲ್ಲ, ಅದರ ಜೊತೆಯಲ್ಲಿ ಯಾರಾದ್ರೂ ಈ ರೀತಿಯಾಗಿ ಕಾಣೆ ಆಗಿದ್ದಲ್ಲಿ ಅಥವಾ ಇಂಥ ವಿಚಾರಗಳು ಏನಾದ್ರೂ ಇದ್ದಿದ್ದೇ ಆದಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈಗ ಒಂದು ಸಂಪರ್ಕ ಸಂಖ್ಯೆಯನ್ನ ನೀಡಲಾಗಿದೆ. (082420053001) ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಆ ನಂಬರ್ ಸಹಾಯವಾಣಿ ಸಂಖ್ಯೆ ಯಾವಾಗಲೂ ಆನ್ ಇರುತ್ತೆ. ಅದನ್ನ ಸಂಪರ್ಕ ಮಾಡಬಹುದು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನ ಸಂಪರ್ಕಿಸೋದಕ್ಕೆ, ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಆ ನಂಬರ್ ಅನ್ನ ಸಂಪರ್ಕ ಮಾಡಿದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಆ ನಂತರ ಏನೇ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ವಿತ್ ದ ಪ್ರೂಫ್, ನಾಟ್ ಅಲಿಗೇಷನ್ಸ್, ವಿತ್ ದ ಪ್ರೂಫ್ ಏನೇ ಇದ್ರು ಅಥವಾ ಯಾರೇ ಕಾಣೆಯಾಗಿದ್ದಂಥದ್ರ ಬಗ್ಗೆ ಈ ಹಿಂದೆ ಏನಾದ್ರೂ ದೂರನ್ನ ಕೊಟ್ಟಿದ್ದೆ ಆದಲ್ಲಿ ಅದರ ಕಂಪ್ಲೇಂಟ್ ಕಾಪಿಗಳು ಇದ್ದಂತ ಸಂದರ್ಭದಲ್ಲಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಹಾಯವಾಣಿಯನ್ನ ಆರಂಭಿಸಲಾಗಿದೆ.
ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಒಂದು ಸಹಾಯವಾಣಿಯನ್ನು ತೆರೆದಿದೆ. ಈಗ ಸಹಾಯವಾಣಿ ಸಂಖ್ಯೆ ಓಪನ್ ಆಗಿದೆ. ಕರೆ ಮಾಡಬಹುದು. ಈ ಕೇಸ್ ಬಗ್ಗೆ ಏನೇ ಮಾಹಿತಿ ಇದ್ರು ಈಗಾಗಲೇ ದೂರುದಾರ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾನೆ, ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಸಾಕ್ಷಿ ತೋರಿಸ್ತೀನಿ ಅಂತ ಕೂಡ ಈಗ ಹುಡುಕಾಟಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ನೂರಾರು ಹೆಣಗಳನ್ನ ಅಂತ ಹೇಳಲಾಗುತ್ತಲ್ಲ, ಅದರ ಜೊತೆಯಲ್ಲಿ ಯಾರಾದ್ರೂ ಈ ರೀತಿಯಾಗಿ ಕಾಣೆ ಆಗಿದ್ದಲ್ಲಿ ಅಥವಾ ಇಂಥ ವಿಚಾರಗಳು ಏನಾದ್ರೂ ಇದ್ದಿದ್ದೇ ಆದಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈಗ ಒಂದು ಸಂಪರ್ಕ ಸಂಖ್ಯೆಯನ್ನ ನೀಡಲಾಗಿದೆ. (082420053001) ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಆ ನಂಬರ್ ಸಹಾಯವಾಣಿ ಸಂಖ್ಯೆ ಯಾವಾಗಲೂ ಆನ್ ಇರುತ್ತೆ. ಅದನ್ನ ಸಂಪರ್ಕ ಮಾಡಬಹುದು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನ ಸಂಪರ್ಕಿಸೋದಕ್ಕೆ, ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಆ ನಂಬರ್ ಅನ್ನ ಸಂಪರ್ಕ ಮಾಡಿದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಆ ನಂತರ ಏನೇ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ವಿತ್ ದ ಪ್ರೂಫ್, ನಾಟ್ ಅಲಿಗೇಷನ್ಸ್, ವಿತ್ ದ ಪ್ರೂಫ್ ಏನೇ ಇದ್ರು ಅಥವಾ ಯಾರೇ ಕಾಣೆಯಾಗಿದ್ದಂಥದ್ರ ಬಗ್ಗೆ ಈ ಹಿಂದೆ ಏನಾದ್ರೂ ದೂರನ್ನ ಕೊಟ್ಟಿದ್ದೆ ಆದಲ್ಲಿ ಅದರ ಕಂಪ್ಲೇಂಟ್ ಕಾಪಿಗಳು ಇದ್ದಂತ ಸಂದರ್ಭದಲ್ಲಿ ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಹಾಯವಾಣಿಯನ್ನ ಆರಂಭಿಸಲಾಗಿದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಒಂದು ಸಹಾಯವಾಣಿಯನ್ನು ತೆರೆದಿದೆ. ಈಗ ಸಹಾಯವಾಣಿ ಸಂಖ್ಯೆ ಓಪನ್ ಆಗಿದೆ. ಕರೆ ಮಾಡಬಹುದು. ಈ ಕೇಸ್ ಬಗ್ಗೆ ಏನೇ ಮಾಹಿತಿ ಇದ್ರು ಈಗಾಗಲೇ ದೂರುದಾರ ಒಂದಷ್ಟು ದೂರುಗಳನ್ನ ಕೊಟ್ಟಿದ್ದಾನೆ, ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಸಾಕ್ಷಿ ತೋರಿಸ್ತೀನಿ ಅಂತ ಕೂಡ ಈಗ ಹುಡುಕಾಟಗಳು ನಡೀತಾ ಇದೆ. ಅದರ ಜೊತೆಯಲ್ಲಿ ನೂರಾರು ಹೆಣಗಳನ್ನ ಅಂತ ಹೇಳಲಾಗುತ್ತಲ್ಲ, ಅದರ ಜೊತೆಯಲ್ಲಿ ಯಾರಾದ್ರೂ ಈ ರೀತಿಯಾಗಿ ಕಾಣೆ ಆಗಿದ್ದಲ್ಲಿ ಅಥವಾ ಇಂಥ ವಿಚಾರಗಳು ಏನಾದ್ರೂ ಇದ್ದಿದ್ದೇ ಆದಲ್ಲಿ ಈ ಕೇಸ್ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಈಗ ಒಂದು ಸಂಪರ್ಕ ಸಂಖ್ಯೆಯನ್ನ ನೀಡಲಾಗಿದೆ. (082420053001) ಅಲ್ಲಿ ಗಮನಿಸ್ತಾ ಇದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಆ ನಂಬರ್ ಸಹಾಯವಾಣಿ ಸಂಖ್ಯೆ ಯಾವಾಗಲೂ ಆನ್ ಇರುತ್ತೆ. ಅದನ್ನ ಸಂಪರ್ಕ ಮಾಡಬಹುದು ಅನ್ನುವಂತ ಸೂಚನೆಯನ್ನ ಈಗ ನೀಡಲಾಗಿದೆ. ಮಂಗಳೂರಿನ ಮಲ್ಲಿಕಟ್ಟೆ ಕಚೇರಿಯನ್ನ ಸಂಪರ್ಕಿಸೋದಕ್ಕೆ, ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸೋದಕ್ಕೆ ಆ ನಂಬರ್ ಅನ್ನ ಸಂಪರ್ಕ ಮಾಡಿದ್ರೆ ಎಸ್ಐಟಿ ಅಧಿಕಾರಿಗಳನ್ನ ಸಂಪರ್ಕಿಸಬಹುದು. ಆ ನಂತರ ಏನೇ ಮಾಹಿತಿ ಇದ್ದಂತ ಸಂದರ್ಭದಲ್ಲಿ ವಿತ್ ದ ಪ್ರೂಫ್, ನಾಟ್ ಅಲಿಗೇಷನ್ಸ್, ವಿತ್ ದ ಪ್ರೂಫ್ ಏನೇ ಇದ್ರು ಅಥವಾ ಯಾರೇ ಕಾಣೆಯಾಗಿದ್ದಂಥದ್ರ ಬಗ್ಗೆ